ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ತೃತೀಯಾಸ್ತ್ರ ಯುದ್ಧವರ್ಣನ ಎಂಬ 49ನೇ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಿದೂರಥ ಮತ್ತು ಸಿಂಧುರಾಜನ ನಡುವೆ ಅಸ್ತ್ರಶಸ್ತ್ರ ಸಹಿತವಾದ ಘನಘೋರವಾದ ಯುದ್ಧವನ್ನು ದೇವಿಯರು ನೋಡುತ್ತಿರುವಂತೆಯೇ ವಸಿಷ್ಠರು ಶ್ರೀರಾಮನಿಗೆ ವರ್ಣಿಸಿ ಹೇಳುತ್ತಿರುವರು. ಬದುಕೇ ಮಾಯೆಯಾಗಿರುವಾಗ ಅದರೊಳಗೆ ನಡೆಯುವ ಯುದ್ಧದಲ್ಲೂ ಇಬ್ಬರು ರಾಜರು ವಿವಿಧ ಅಸ್ತ್ರಗಳ ಸಹಾಯದಿಂದ ವಿವಿಧ ಮಾಯೆಗಳನ್ನು ಪ್ರದರ್ಶಿಸುತ್ತಿರುವರು. ಮುಂದುವರೆದು ವಸಿಷ್ಠರು ಹೇಳುತ್ತಾರೆ, ಕುಂಕುಮಗಳನ್ನು ಎರಚುತ್ತಾ, ಚಿಗುರುಗಳನ್ನು ಕಿತ್ತೆಸೆಯುತ್ತಾ, ಹೆಮ್ಮರಗಳ ತೋಪುಗಳನ್ನು ಅಲ್ಲಾಡಿಸುತ್ತಾ, ಧೂಳುಗಳನ್ನೆಬ್ಬಿಸಿ ಎಲ್ಲರನ್ನೂ ಹಿಂಸಿಸುತ್ತಾ ವಾಯುಗಳು ಬೀಸಿದವು. ಆಗ ಮರಗಳೆಲ್ಲ ಹಕ್ಕಿಗಳಂತೆ ಆಕಾಶದಲ್ಲಿ ಹಾರಾಡಿದವು. ಮಹಾಭಟರು ಹಾರಿ ಹಾರಿ ಬಿದ್ದರು. ಮಹಡಿಗಳೆಲ್ಲವೂ ಪುಡಿಪುಡಿಯಾಗಿ ಹೋದವು. ಮೋಡಗಳ ಗೋಡೆಗಳು ಒಡೆದು ಹೋದವು. ಆ ಭಯಂಕರ ವಾಯುಗಳಿಗೆ ಸಿಕ್ಕಿ ವಿದೂರಥ ರಥವು ನದಿಯ ವೇಗಕ್ಕೆ ಸಿಕ್ಕಿದ ಜರ್ಜರಿತವಾದ ಚಿಗುರು ಕೊಚ್ಚಿ ಹೋಗುವಂತೆ ಕೊಚ್ಚಿ ಹೋಯಿತು. ಅದನ್ನು ಕಂಡು ಮಹಾಸ್ತ್ರಗಳನ್ನು ಬಲ್ಲ ವಿದೂರಥನು ಪರ್ವತಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ಆಕಾಶವು ಕೂಡ ಘನವಾಗಿ ಮೂರ್ತವಾಗುವುದಕ್ಕೆ ಪ್ರಯತ್ನ ಮಾಡುವಂತಾಯಿತು. ಶೈಲಾಸ್ತ್ರವನ್ನು ಪ್ರಯೋಗಿಸಲು ಬ್ರಹ್ಮಚೈತನ್ಯವು ಮಾಯಾನಿವೃತ್ತಿಯಿಂದ ಶಾಂತಿಯನ್ನು ಪಡೆದಾಗ ವಿರಾಟ್ ಪ್ರಾಣವಾಯುವು ಶಾಂತವಾಗುವಂತೆ ಬೀಸುತ್ತಿದ್ದ ವಾಯುಗಳೆಲ್ಲವೂ ಶಾಂತವಾದವು. ಶವ ಸಮುದಾಯದಲ್ಲಿ ಕಾಗೆಗಳು ಬೀಳುವಂತೆ ವಾಯವ್ಯಾಸ್ತ್ರದಿಂದ ಅಂತರಿಕ್ಷಕ್ಕೆ ಹಾರಿದ್ದ ಗುಂಪುಗಳೆಲ್ಲವೂ ಕೆಳಗೆ ಬಿದ್ದವು. ದಿಕ್ಕು ದಿಕ್ಕುಗಳಲ್ಲಿ ಆಗುತ್ತಿದ್ದ ಸೂತ್ಕಾರ, ಡಾತ್ಕಾರ, ಭಾಂಕಾರ, ಉತ್ಕಾರಗಳು, ಪುರ, ಗ್ರಾಮ, ವನ, ಲತೆಗಳಲ್ಲಿ ಕೇಳಿಸುತ್ತಿದ್ದ ಪ್ರಲಾಪಗಳು ಕೂಡ ನಿಂತು ಹೋದವು. ಹಿಂದೆ ಹಾರಾಡುತ್ತಿದ್ದ ಮೈನಕಾದಿ ಪರ್ವತಗಳನ್ನು ಸಮುದ್ರವು ಕಂಡಂತೆ ಸಿಂಧುರಾಜನು ಪರ್ವತಗಳು ಅಂತರಂಗದಿಂದ ಬರುತ್ತಿರುವುದನ್ನು ಎಗರುತ್ತಿರುವುದನ್ನು ಕಂಡನು. ಆಗ ಸಿಂಧುರಾಜನು ವಜ್ರಾಸ್ತ್ರವನ್ನು ಪ್ರಯೋಗಿಸಿದನು. ವಜ್ರಾಯುಧಗಳು ಎಲ್ಲೆಲ್ಲಿಯೂ ತಿರುಗಲಾರಂಭಿಸಿ ಸಮಿತ್ತುಗಳನ್ನು ಸ್ವಾಹ ಮಾಡುವ ಯಜ್ಞೇಶ್ವರನಂತೆ ಅದರಿಂದ್ರ ತಿಮಿರವನ್ನು, ಅಂದರೆ ದಟ್ಟವಾದ ಕತ್ತಲನ್ನು, ಬೆಟ್ಟಗಳನ್ನು ಪಾನ ಮಾಡಿದವು. ಅಂದರೆ ದಟ್ಟವಾದ ಕತ್ತಲಿನಂತಿದ್ದ ಬೆಟ್ಟಗಳನ್ನು ಪಾನ ಮಾಡಿದವು. ಬಿರುಗಾಳಿಯು ಕಳಿತ ಫಲಗಳನ್ನು ಕೆಡಕುವಂತೆ ಆ ವಜ್ರಗಳು ಕತ್ತರಿಸಿ ಗಿರಿಗಳ ಶಿಖರಗಳನ್ನೆಲ್ಲ ಕತ್ತರಿಸಿ ಹಾಕಿದವು. ವಿದೂರಥನು ವಜ್ರಾಸ್ತ್ರ ಶಾಂತಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅವೆರಡೂ ಅಸ್ತ್ರಗಳು ಹೋರಾಡಿ ಶಾಂತವಾಗಲು ഇരുಳಿನಂತೆ ಕಪ್ಪಗಿರುವ ಪಿಶಾಚಾಸ್ತ್ರವನ್ನು ಸಿಂಧುರಾಜನು ಪ್ರಯೋಗಿಸಿದನು. ಅದರಿಂದ ಅತ್ಯಂತ ಭಯಂಕರವಾದ ಪಿಶಾಚ ಪಂಕ್ತಿಗಳು ಕಾಣಿಸಿಕೊಂಡವು. ಸಂಜೆಯಲ್ಲಿಯೇ ದಿವಸವು ಹೆದರಿದಂತೆ ಕಪ್ಪು ಹಿಡಿಯಿತು. ಅಂಧಕಾರ ಸಮೂಹಗಳಂತೆ ಪಿಶಾಚಗಳು ಭೂಮಿಯಲ್ಲಿ ಕಾಣಿಸಿಕೊಂಡವು. ಬೂದಿಯ ಕಂಬಗಳಂತೆ ಇರುವವು ಕೆಲವು, ವಯ್ಯಾರ ಮಾಡುವ ತಾಳೆಯ ಮರದಂತೆ ಇರುವವು ಕೆಲವು, ನೋಡುವುದಕ್ಕೆ ಭಾರಿಯಾಗಿದ್ದರೂ ಕೈಗೆ ಮಾತ್ರ ಒಂದೂ ಸಿಕ್ಕದು. ಊರ್ಧ್ವಕೇಶರು ಕೆಲವರು, ಕೃಷಾಂಗರು ಕೆಲವರು, ಗಡ್ಡ ಮೀಸೆಗಳುಳ್ಳವರು ಕೆಲವರು, ಹಳ್ಳಿಯವರ ಹಾಗೆ ಕಪ್ಪಗಿರುವವರು ಕೆಲವರು, ಇನ್ನೂ ಕೆಲವರು ಕೊಳೆ ಹಿಡಿದವರು ಆಗಿದ್ದರು ಆ ನಭಶ್ಚರರು. ಕೆಲವರು ಭಯಗ್ರಸ್ತರು, ಮೂಢರ ದೃಷ್ಟಿಗೆ ಮಾತ್ರ ಕಾಣುತ್ತಿದ್ದವರು ಕೆಲವರು, ಸಿಕ್ಕಿದ ಕೆಲಸ ಮಾಡಿಕೊಂಡು ತಿರುಗುವವರು ಕೆಲವರು, ದೀನವಾಗಿ ಕಂಡರು ವಜ್ರ ಹಸಿಗಳಿಗಿಂತಲೂ ಕ್ರೂರರಾಗಿದ್ದವರು ಕೆಲವರು, ಗ್ರಾಮ್ಯರಂತೆ ದೀನರಾಗಿದ್ದವರು ಮತ್ತೆ ಕೆಲವರು, ಮರ ಕೊಚ್ಚೆ ಬೀದಿಗಳ ಕೂಡುದಲೆ ಪಾಳುಮನೆಗಳಲ್ಲಿ ವಾಸ ಮಾಡುವ ಅವು ಅಸ್ಥಿರರಾಗಿ ಪ್ರೇತ ರೂಪವಾಗಿ ಕಟವಾಯಿಗಳನ್ನು ಸವರಿಕೊಳ್ಳುತ್ತಾ ಕೃಷ್ಣಾಂಗರಾಗಿ ಚಪಲರಾಗಿದ್ದರು. ಆ ಪಿಶಾಚಗಳು ಮತ್ತರಾಗಿ ಸಾಯದೆ ಉಳಿದಿದ್ದ ಶತ್ರುಬಲವನ್ನು ಮುತ್ತಿದರು. ಆಗ ವಿದೂರಥನ ಸೈನಿಕರೆಲ್ಲ ಅಸ್ತ್ರಶೂನ್ಯರು, ಬುದ್ಧಿಭ್ರಾಂತರು ಆದರು. ಆಯುಧ ಕವಚಗಳನ್ನು ಕಿತ್ತೆಸೆದು ಭಯಗೊಂಡು ಎಡವಿ ಬೀಳುತ್ತಾ, ನೇತ್ರಾದಿ ಅಂಗವಿಕಾರಗಳನ್ನು ಮಾಡುತ್ತಾ, ಕೌಪೀನ ಉತ್ತರೀಯಗಳನ್ನು ಕಿತ್ತುಹಾಕಿ ಮಲಮೂತ್ರ ವಿಸರ್ಜನೆ ಮಾಡುತ್ತಾ ಹುಚ್ಚಾಗಿ ಕುಣಿಯುವುದಕ್ಕೆ ಆರಂಭಿಸಿದರು. ಆ ಪಿಶಾಚಗಳು ತನ್ನನ್ನು ಹಿಡಿಯುವುದರೊಳಗಾಗಿ ಆ ವಿದೂರಥನು ಅದು ಮಾಯೆ ಎಂದು ಗ್ರಹಿಸಿದನು. ಪಿಶಾಚ ಯುದ್ಧಕ್ಕೆ ಬೇಕಾದ ಮಾಯೆಯನ್ನು ಬಲ್ಲ ಆ ವಿದೂರಥನು ಆ ಪಿಶಾಚ ಸೈನ್ಯವು ತನ್ನ ಶತ್ರು ಸೈನ್ಯದ ಮೇಲೆಯೇ ಬೀಳುವಂತೆ ಮಾಡಿದನು. ಅದರಿಂದ ಅವನ ಸೈನಿಕರು ಸ್ವಸ್ಥರಾದರು. ಶತ್ರು ಸೈನ್ಯವೆಲ್ಲ ಪಿಶಾಚಗ್ರಸ್ತವಾಯಿತು. ಆಗ ವಿದೂರಥನು ಇನ್ನೂ ರೇಗಿ ರೂಪಿಕಾಸ್ತ್ರವನ್ನು ಪ್ರಯೋಗಿಸಿದನು. ಇಲ್ಲಿ ರೂಪಿಕಾ ಎಂಬುದು ಸ್ತ್ರೀ ಪಿಶಾಚಿಕ ಅಸ್ತ್ರವಾಗಿರುತ್ತದೆ. ಭೂತಲದಿಂದಲೂ ಆಕಾಶದಿಂದಲೂ ಊರ್ಧ್ವಕೇಶಿಯರು, ವಿರೂಪಾಕ್ಷಿಯರು ಆದ ಪಿಶಾಚಿನಿಯರು ಶ್ರೇಣಿ ಪಯೋಧರಗಳನ್ನು ಕುಣಿಸಿಕೊಂಡು ಬಂದರು. ಅವರಲ್ಲಿ ಯೌವನ ಬರುತ್ತಿರುವವರು ಕೆಲವರು,
ಯೌವನ ಕಳೆದವರು ಇನ್ನು ಕೆಲವರು, ಸ್ಥೂಲಾಂಗಿಯರು ಕೆಲವರು, ಶಿಥಿಲಾಂಗಿಯರು ಕೆಲವರು, ವಿಕಾರ ಜಗನೆಯರು, ದುರ್ನಾಭಿಯವರು, ವಿಕಸದ್ ಬಗೆಯರು ಇನ್ನೂ ಕೆಲವರು, ನರರಕ್ತ ಶಿರೋಹಸ್ತೆಯರು ಕೆಲವರು, ಸಂಧ್ಯಾಮೇಘದಂತೆ ಕೆಂಪಾದ ಮೈಯನವರು ಕೆಲವರು, ಇನ್ನು ಕೆಲವರು ಮಾಂಸವನ್ನು ಅರ್ಧಾರ್ಧವಾಗಿ ತಿಂದು ಕಟವಾಯಿಯಿಂದ ರಕ್ತವನ್ನು ಸುರಿಗಿಸಿಕೊಳ್ಳುತ್ತಿರುವರು, ವಿಕಾರವಾದ ಅಂಗಾಂಗಗಳನ್ನು ಕುಣಿಸುತ್ತಿದ್ದವರು ಕೆಲವರು, ಬೊಗ್ಗದ ದೇಹವನ್ನು ಬಗ್ಗಿಸುವುದಕ್ಕೆ ಯತ್ನಿಸುತ್ತಿದ್ದವರು ಕೆಲವರು, ಶಿಲೆಯಂತೆಯೂ ಸರ್ಪದಂತೆಯೂ ಇರುವ ಅಂಗಗಳಿದ್ದವರು ಇನ್ನೂ ಕೆಲವರು, ಮಕ್ಕಳ ಹೆಣಗಳನ್ನು ಮಾಲೆಯಾಗಿ ಹಾಕಿಕೊಂಡಿದ್ದವರು ಕೆಲವರು, ನರಗಳನ್ನು ಹಗ್ಗ ಮಾಡಿ ಕೈಯಿಂದ ಎಳೆಯುತ್ತಿದ್ದವರು ಇನ್ನು ಕೆಲವರು, ನಾಯಿ ಕಾಗೆ ಗೂಬೆಗಳ ಮುಖವಿದ್ದಂತೆ ಕೆಲವರದು, ಮುಖ ಮುಸುಡಿ ಹೊಟ್ಟೆಗಳು ಹಿಂದಕ್ಕೆ ಹೋಗಿದ್ದವು ಕೆಲವರಿಗೆ. ಆ ಪಿಶಾಚಿಕೆಗಳು ದುರ್ಬಲರಾದ ಮಕ್ಕಳನ್ನು ಹಿಡಿದುಕೊಳ್ಳುವಂತೆ ಪಿಶಾಚಿಗಳನ್ನು ಹಿಡಿದುಕೊಳ್ಳಲು ಪಿಶಾಚಿಕೆಗಳ ಸೈನ್ಯವು ಒಂದಾದಂತೆ ಇತ್ತು. ಒಂದಾದ ಆ ಸೈನ್ಯವು ಉತ್ಥಾನ ನರ್ತನದಲ್ಲಿ ಮಗ್ನವಾಗಿ ಮುಖ ಕಣ್ಣುಗಳನ್ನು ಕುಣಿಸಿಕೊಂಡು ಒಂದನ್ನೊಂದು ಹಿಡಿದುಕೊಳ್ಳುತ್ತಾ ಒಂದನ್ನೊಂದು ಓಡಿಸಿಕೊಂಡು ಹೋಗುತ್ತಾ ಉದ್ದವಾದ ನಾಲಿಗೆಯನ್ನು ನೀಡುತ್ತಾ ಮುಖವನ್ನು ನಾನಾ ವಿಧವಾಗಿ ವಿಕಾರ ಮಾಡುತ್ತಾ ಒಬ್ಬರು ಹೊತ್ತುಕೊಂಡು ಹೋಗುತ್ತಿರುವ ಶವದ ಅಂಗಗಳನ್ನು ಇನ್ನೊಬ್ಬರು ಹಾರಿಸುತ್ತಾ ಶವಭಾರಾಢ್ಯ ರಕ್ತದಲ್ಲಿ ಮುಳುಗಿ ಮೈಯೆಲ್ಲ ರಕ್ತ ಮಾಡಿಕೊಂಡು ಲಂಬೋದರ, ಲಂಬಭುಜ, ಲಂಬಕರ್ಣೋಷ್ಟ ನಾಸಿಕಗಳಾಗಿ ರಕ್ತ ಮಾಂಸ ಮಹಾಪಂಖದಲ್ಲಿ ಅಂದರೆ ಅದರ ಕೆಸರಿನಲ್ಲಿ ಬಿದ್ದು ಒಂದನ್ನೊಂದು ತಬ್ಬಿಕೊಳ್ಳಲು ಹೋಗುತ್ತಿದ್ದವು. ಮಂದರ ಪರ್ವತವನ್ನು ಹಾಕಿ ಕಡೆದಾಗ ಕ್ಷೀರ ಸಮುದ್ರದಲ್ಲಿ ಆದಷ್ಟು ಗದ್ದಲ ಮಾಡುತ್ತಿದ್ದವು. ವಿದುರಥನು ಮಾಡಿದಂತೆಯೇ ಸಿಂಧುರಾಜನು ಮಾಯಾಪ್ರಯೋಗ ಮಾಡಿದನು. ಸಿಂಧುರಾಜನು ವೇತಾಳಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ತಲೆಯಿಲ್ಲದ ಹೆಣಗಳೆಲ್ಲ ವೇತಾಳಗಳ ಆವೇಶದಿಂದ ಕುಣಿಯುತ್ತಾ ಎದ್ದವು. ಅಲ್ಲಿ ಪಿಶಾಚಿಕ ವೇತಾಳಗಳು ಹಿಡಿದ ಹೆಣಗಳು ಕುಣಿದಾಡುತ್ತಿರಲು ಕ್ರೂರವಾಗಿದ್ದ ಆ ಸೈನ್ಯವು ಭೂಮಿಯನ್ನೇ ನುಂಗಿಬಿಡುವುದೋ ಎನ್ನುವಂತಿತ್ತು. ಮಾಯಾ ಪ್ರಯೋಗವನ್ನು ಮೊದಲು ಮಾಡಿ ಗುರುವಾದ ಸಿಂಧುರಾಜನ ಮೇಲೆ ವಿದೂರಥನು ಮಾಯಾಪ್ರಯೋಗ ಮಾಡಿ 3 ಲೋಕಗಳನ್ನು ಮೆಟ್ಟುವಂತಹ ರಾಕ್ಷಸಾಸ್ತ್ರವನ್ನು ಬಿಟ್ಟನು. ಪರ್ವತಾಕಾರರಾದ ರಾಕ್ಷಸರು ಪಾತಾಳದ ಅಂಧಕಾರವು ದೇಹವನ್ನು ಧರಿಸಿ ಹೊರಗೆ ಬಂತೋ ಎಂಬಂತೆ ಎಲ್ಲೆಲ್ಲಿಂದಲೋ ಬಂದರು. ಸುರಾಸುರರಿಗೆಲ್ಲ ಭಯಪ್ರದವಾದ ಭೀಮ ರಾಕ್ಷಸ ಬಲವು ಹುಟ್ಟಿತು. ರಾಕ್ಷಸರ ಮಹಾನಾದ ಗರ್ಜನೆಗೆ ಅನುಸಾರವಾಗಿ ಕಬಂಧಗಳು ಕುಣಿದವು. ಆ ರಾಕ್ಷಸ ಸೈನ್ಯವು ಮೇದೋ ಮಾಂಸಗಳನ್ನು ನೆಂಜಿಕೊಂಡು ರಕ್ತವೆಂಬ ಮದ್ಯವನ್ನು ಪಾನ ಮಾಡುತ್ತಿದ್ದವು. ಕೂಷ್ಮಾಂಡ, ವೇತಾಳ, ಯಕ್ಷ ಗಣಗಳ ತಾಂಡವಗಳಿಂದ ರಣಾಂಗಣವು ಚೆನ್ನಾಗಿತ್ತು. ಕೂಷ್ಮಾಂಡಾದಿಗಳು ಉದ್ದಂಡವಾದ ತಾಂಡವ ಮಾಡಲು ರಕ್ತ ಪ್ರವಾಹದಲ್ಲಿ ಕ್ಷೋಭವಾಗಿ ತೆರೆಗಳು ಹಾರುತ್ತಿದ್ದವು. ಆ ತೆರೆಗಳಿಂದ ನೆನೆದು ಸಂಧ್ಯಾಮೇಘದ ಕಾಂತಿಯನ್ನು ಪಡೆದ ಆ ಪ್ರಾಣಿಗಳು ರಕ್ತ ನದಿಯಲ್ಲಿ ಕಟ್ಟಿದ ಸೇತುವೆಯಂತಿದ್ದವು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ತೃತೀಯಾಸ್ತ್ರ ಯುದ್ಧ ಎಂಬ 49ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.